2 years ಸಡನ್ ಆಗಿ ಇಡ್ಲಿ ತಿನ್ಬೇಕನ್ಸೆ 1 ಅವರಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಗ್ರ್ಯಾಜುಯೇಷನ್ ಬರ್ತಾ ಇದೆ ಅಂತ, ಗ್ರ್ಯಾಜುಯೇಷನ್ ಡೇ 14th ಅಂತ. ಸೊ ಅದಕ್ಕೆ ಕ್ಯಾಪ್ ಗೌನು ನಾವೇ ಸಾರಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ನಾವು ವೆಬ್ಸೈಟಲ್ಲಿ ಬುಕ್ ಕಾಲೇಜ್ ವೆಬ್ಸೈಟ್ ಇರುತ್ತಲ್ಲ ಅದರಲ್ಲಿ ನಾವು ಬುಕ್ ಮಾಡ್ಕೊಬೇಕು. ಸೊ ಆ ಥರ ಬುಕ್ ಮಾಡಿ ತೊಗೊಂಬರ್ಬೇಕು. ಅದು ನಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ, ಅವರು ಸೆಂಡ್ ಮಾಡ್ತಾರೆ. ಸೊ ಆ್ಯಂಡ್ ನಾನು ಬುಕ್ ಮಾಡಿಲ್ಲ ಬಿಕಾಸ್ ಅದಕ್ಕೆ $15 ಏನೋ ಕೇಳಿದ್ರು. ಸೊ ಐ ಡೋಂಟ್ ವಾಂಟ್ ಇಟ್ ಟು ಬುಕ್ ಇಟ್. ನನಗೆ ಒಂದ್ಸತಿ ಹಾಕ್ಕೊಳೋದು, ಅದಾದಮೇಲೆ ಏನು ಮಾಡೋದು. ಸೊ ಅದಕ್ಕಂತ ನಾನು ಬುಕ್ ಮಾಡಲಿಲ್ಲ. ಐ ಜಸ್ಟ್ ಬಾರೋಡ್ ಫ್ರಮ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡೆ. ಅವಳು 2024 ಮೇಯಲ್ಲಿ ಗ್ರ್ಯಾಜುಯೇಟ್ ಆದಳು. ಎನಿವೇ ಸೇಮ್ ಕ್ಯಾಪೇ ಹಾಕ್ಕೊಬೇಕು, ಸೇಮ್ ಕ್ಯಾಪು, ಸೇಮ್ ಕಲರ್ ಗೌನ್ಸ್ ಎಲ್ಲ. ಸೊ ಅವಳದೇ ತೊಗೊಂಡಿದ್ದೀನಿ. ಸೊ $15 ನಾನು ಸೇವ್ ಮಾಡಿದೆ ಈಗ. ಸೊ ಇಟ್ಸ್ ನಾಟ್ ಅಬೌಟ್ ಸೇವಿಂಗ್ಸ್. ನಾನು ಏನು ಮಾಡಲ್ಲ ತಾನೇ, ತೊಗೊಂಡು ಬಂದಮೇಲೆ ನಾನು ಏನು ಮಾಡಲ್ಲ ಅದನ್ನು. ಸೊ ಒಂದಿನ ಹಾಕ್ಕೊಂಡ್ಬಿಟ್ಟು ತಿರ್ಗಾ ಅಲ್ಲೆಲ್ಲ ಇಡಬೇಕು, ಅದಕ್ಕೂ ಜಾಗ ವೇಸ್ಟು. ಸೊ ಅದಕ್ಕೆ ಏನು ಮಾಡಿದೆ, ನನ್ನ ಫ್ರೆಂಡ್ನ ಕೇಳಿದೆ, ಹೆಂಗಿದ್ರು ಅವಳು ಯೂಸ್ ಮಾಡ್ತಲ್ಲ ತಗೋ ಅಂತ ಹೇಳಿದ್ಲು. ಸೊ ಐ ವಿಲ್ ಯೂಸ್ ಹರ್ ಕ್ಯಾಪ್ ಆ್ಯಂಡ್ ಗೌನ್. ಅದಕ್ಕೆ ಕೊಟ್ಟಿದ್ದಾಳೆ. ಆ್ಯಂಡ್ ನಾನು ಇನ್ನೂ ರೆಡಿ ಆಗಿಲ್ಲ ಏನು. ನಾನು ವ್ಯಾಕ್ಸಿನ್ ಮಾಡಿಸ್ಕೊಳೋಣ ಅಂದ್ಕೊಂಡೆ, ಅಂದರೆ ಟ್ರಿಪ್ಪಿಗೆ ಹೋದಾಗ ಮಾಡಿಸ್ಕೊಂಡಿದ್ದು. ಅದಕ್ಕೆ $50 ಇಸ್ಕೊಂಡ್ರು. ಕೈಗೆ ಕಾಲಿಗೆ ಮಾಡೋದಕ್ಕೆ $50 ಇಸ್ಕೊಂಡ್ರು. ಈಗ $50 ಎಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಬಿಕಾಸ್ ಲೋನ್ ಎಲ್ಲ ಕಟ್ಟಬೇಕಲ್ಲ. ಅದಕ್ಕೆ ಏನೂ ಮಾಡ್ಕೊಳಲ್ಲ ನಾನು. ಎನಿವೇಸ್ ಐಬ್ರೋಸ್ ಮಾಡಿಸ್ಕೊಳಲ್ಲ ನಾನು. ಐ ಆಮ್ ಲೈಕ್ ದಿಸ್ ಓನ್ಲಿ ಮೈ ಐಬ್ರೋಸ್. ಸೊ ಇನ್ನೇನು ಮಾಡಲ್ಲ, ಜಸ್ಟ್ ತಲೆ ಸ್ನಾನ ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಚ್ಕೊಬೇಕು, ತಲೆ ಸ್ನಾನ ಮಾಡ್ತೀನಿ. ಏನಿಲ್ಲ, ನನ್ನ ಮುಖ ಚೆನ್ನಾಗೇ ಇದೆ, ಪಿಂಪಲ್ಸ್ ಆಗಿಲ್ಲ. ಸೊ ಹಿಂಗೆ ಮೇಂಟೈನ್ ಮಾಡ್ತೀನಿ. ಏನೋ ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಸಂಡೇ ಮಾಡಿದೆ, ಯಾವುದೋ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದೆ, ತೋರಿಸ್ತೀನಿ ನೋಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಿದೆ. ಅದನ್ನು ನಾನು 2-3 ವಾರದಿಂದ ನೋಡ್ತಾ ಇದ್ದೀನಿ, ಯಾವುದನ್ನೋ ಒಂದು ಡ್ರೆಸ್ ತೊಗೊಳೋಣ ಅಂತ. ಬಟ್ ಟೈಮ್ ಆಗಿಲ್ವೋ, ನನಗೆ ಸೂಟಬಲ್ ಸೆಲೆಕ್ಟ್ ಆಗಲಿಲ್ಲ. ಸೊ ನಾನು ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಲಾಸ್ಟ್ ಸಂಡೇ ಯಾವುದನ್ನೋ ಬುಕ್ ಮಾಡಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ, ಸ್ಯಾಟರ್ಡೇನೇ ಇರೋದು ಅಂತ ಯಾವುದೋ ಒಂದು ಆ್ಯಪ್, ಶೀನ್ ಅಂತ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ಯಾವುದೋ ಒಂದು ಬುಕ್ ಮಾಡಿಬಿಟ್ಟೆ. ಇಟ್ ವಾಸ್ ಜಸ್ಟ್ $9 to $10. ಅಂದರೆ ನನಗೆ ಯಾವುದೂ ಬೇಡ ಅನ್ನಿಸ್ತಾ ಇತ್ತು, ಏನಕ್ಕೆ ತಿರ್ಗಾ ಡ್ರೆಸ್ಸು ಮೊನ್ನೆ ತಾನೇ ತೊಗೊಂಡಿದ್ದೀನಿ ಅಂತ. ಬಟ್ ಎನಿವೇ ಗ್ರ್ಯಾಜುಯೇಷನ್ ಡೇಗಲ್ವಾ, ಒಂದು ತೊಗೊಂಡ್ಬಿಡೋಣ ಅಂತ ಸುಮ್ಮನೆ ಬುಕ್ ಮಾಡಿದೆ. ಸೊ ಹೋಪ್ಫುಲ್ಲಿ ಅದು ನಾಳಿದ್ರಲ್ಲಿ ಬಂದರೆ ಸಾಕಪ್ಪ ಅಂದ್ಕೊಂಡಿದ್ದೀನಿ. ಓಕೆ, ಥರ್ಸ್ಡೇ ಫ್ರೈಡೇ ಇದೆ. ಓಕೆ, ಇನ್ 2 days ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲ್ಲಿ ಬಂದರೆ ಸ್ಯಾಟರ್ಡೇ ಹಾಕ್ಕೊತೀನಿ, ಇಲ್ಲಾಂದರೆ ಯಾವುದೋ ಒಂದು ನನ್ನ ಹತ್ರ ಇರೋದೇ ಹಾಕ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು, ಹೋಪ್ಫುಲ್ಲಿ ಬರಬೇಕು ಅದು ಡ್ರೆಸ್ಸು. ಸೊ ಐ ಕ್ಯಾನ್ ವೇರ್ ಇಟ್ ಆನ್ ಸ್ಯಾಟರ್ಡೇ ಅಟ್ಲೀಸ್ಟ್. ಫ್ರೈಡೇ ಬಂದರೂ ಸಾಕು, ನನಗೆ ಹೋಗಿ ಪಿಕ್ ಮಾಡ್ಕೊಂಬಿಡ್ತೀನಿ. ಸ್ಯಾಟರ್ಡೇ ಮಾರ್ನಿಂಗ್ ಅಟ್ಲೀಸ್ಟ್ ಹೋಗಿ ಪಿಕ್ ಮಾಡ್ತೀನಿ. ಮಾರ್ನಿಂಗೇ ಇದೆ ನನ್ನ ಗ್ರ್ಯಾಜುಯೇಷನ್ನು, 9 o'clock ಹಂಗೆ. ಸೊ ಹೋಪ್ಫುಲಿ ಬರುತ್ತೆ ಆ ಡ್ರೆಸ್ಸು. ಪ್ರೇಯಿಂಗ್ ಗಾಡ್ ದಟ್ ಆ ಡ್ರೆಸ್ ಬರುತ್ತಂತ. ಸೊ ಐ ವಿಲ್ ಶೋ ಯು ಮೈ ಗೌನ್ಸ್ ರೈಟ್ ನೌ. ಕ್ಲಾಸೆಟಲ್ಲಿದೆ. ಸೊ ಡೋಂಟ್ ಸಿ ಮೈ ಕ್ಲಾಸೆಟ್, ಬಿಕಾಸ್ ನೀವು ಎದ್ರುಕೊಂಡು ಹೊಡೋಗ್ಬಿಡ್ತೀರ ನಮ್ಮ ಕ್ಲಾಸೆಟ್ ನೋಡಿದ್ರೆ. ಫುಲ್ಲು ಬಟ್ಟೆ ಇಟ್ಟಿದ್ದೀವಿ, ಬಿಕಾಸ್ ಶೇರಿಂಗ್ ರೂಮಲ್ಲಿರುವಾಗ ಹಿಂಗೆ ಇರುತ್ತೆ, ಎಲ್ಲರದ್ದು ಬಟ್ಟೆ ಇಟ್ಟಿರ್ತೀವಿ. ನೋಡಿ ಬ್ಯಾಕ್ಗ್ರೌಂಡು ಹೆಂಗೆ ಕಾಣಿಸ್ತಿರುತ್ತೆ, ಬೆನ್ನುಜ್ಜಕ್ಕೆ ಇಲ್ಲಿ ಟವಲ್ಲು. ಅದು ನನ್ನ ರೂಮೇಟ್ ಒಬ್ಳು ಟವಲ್, ಇದು ಇನ್ನೊಬ್ಳು ಟವಲ್ಲು. ನಾನು ಇಲ್ಲೆಲ್ಲ ಒಣಗಾಕಲ್ಲ. ನಾನು ನನ್ನ ಬಟ್ಟೆಗಳು ಇಟ್ಕೊಂಡಿರ್ತೀನಲ್ಲ ಅಲ್ಲೇ ಒಣಗಾಕೊಡ್ತೀನಿ. ಆ್ಯಂಡ್ ಅಲ್ಲಿ ಇಟ್ಟಿದ್ದೀನಿ. ಐ ಮೀನ್ ಹಂಗೆ ತೋರಿಸ್ತೀನಿ. ಪ್ಲೀಸ್ ಇಗ್ನೋರ್ ಆಲ್ ಮೈ ಬಟ್ಟೆಗಳನ್ನ, ಆರ್ ಐ ಡೋಂಟ್ ವಾಂಟ್ ಟು ಶೋ ಯು ಗೈಸ್. ಓಕೆ.
I don't want to show their dress because it's so messy. ನನ್ನ ಟವಲ್ ಬೇಡ. It's too messed up, you know. Okay, got it. ಸೊ ಇಲ್ಲಿ ನೋಡಿ ಈ ಥರ ಬಾಕ್ಸ್ ಕಳಿಸ್ತಾರೆ, ತೋರಿಸ್ತೀನಿ ಒಂದು ನಿಮಿಷ. ಓಕೆ, ಕಿಚನ್ ಏರಿಯಾಗೆ ಬಂದಿದ್ದೀನಿ ಬಿಕಾಸ್ ಎಲ್ಲ ಕಡೆನೂ ಲೈಟ್ ಕಮ್ಮಿ ಇದೆ ಆ್ಯಂಡ್ ಬ್ರೈಟ್ನೆಸ್ ಇಲ್ಲ. ಸೊ ಅಲ್ಲಿ ಹಾಲಲ್ಲಿ ಕೂತ್ಕೊಂಡ್ರೆ ಬ್ರೈಟ್ನೆಸ್ಸೇ ಇಲ್ಲ, ಫುಲ್ ಲೈಟ್ ಕಮ್ಮಿ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡುವಾಗ ಏನು ಇಷ್ಟೊಂದು ಡಿಮ್ ಇದೆ, ಲೈಟೇ ಇಲ್ಲ, ಬ್ರೈಟ್ನೆಸ್ಸೇ ಇಲ್ಲ ಅನ್ನಿಸ್ತು. ಅದು ಗೋಪುರದಲ್ಲಿ ಮಾಡಿದೆ ಫಸ್ಟ್ ಹಾಫ್ ಗೋಪುರದಲ್ಲಿ ಮಾಡಿದೆ, ಇನ್ನು ಮಿಕ್ಕಿದ್ದು ನಾನು ಏನೋ ಫೋನಲ್ಲಿ ಮಾಡಿದೆ. ಸೊ ಗೋಪುರದಲ್ಲಿರೋದೆಲ್ಲ ಬ್ರೈಟ್ನೆಸ್ಸೇ ಇಲ್ಲ, ಫುಲ್ಲು ಡಲ್ಲಾಗಿದೆ. ಸೊ ನನಗೆ ಒಂಥರ ನೋಡೋಕ್ಕೆ ಅನ್ನಿಸ್ತಾ ಇರಲಿಲ್ಲ. ಹಿಂಗೆ ನೋಡಿದ್ರು ಲೈಕ್ ಗೋಪುರದಲ್ಲಿ ತುಂಬ ಬ್ರೈಟ್ನೆಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಕ್ಲಾರಿಟಿಯಾಗಿ, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಸೊ ಏನೋ ಒಂದಾಗಿ ಹಂಗೆ ಸುಮ್ಮನೆ ಅಪ್ಲೋಡ್ ಮಾಡಿದೆ. ಅದು ಬೇರೆ ಫುಲ್ ಟಯರ್ಡ್ ಆಗಿದ್ದೀನಿ, ಇವತ್ತು ಟಯರ್ಡ್ ಆಗಿದ್ದೀನಿ. ಎನಿವೆ, ಐ ವಾಂಟ್ ಟು ಡೂ ಸಮಥಿಂಗ್, ಐ ವಾಂಟ್ ಟು ಶೋ ಯು ಗೈಸ್. ನಾನು ಓಪನ್ ಮಾಡಿಲ್ಲ. ಸೊ ಈ ಥರ ಬಾಕ್ಸಲ್ಲಿ ಕಳಿಸ್ತಾರೆ. ಸೊ ಈ ಥರ ಒಂದು ಲೈಕ್ ಫ್ರೀಯಾಗಿ ಕೊಡೋರು ಅನಿಸುತ್ತೆ ಲಾಸ್ಟ್ ಇಯರ್ ಎಲ್ಲ, ಬಟ್ ಈ ಸತಿ ಏನೋ ನನಗೆ $15 ಕಟ್ಟಕ್ಕೆ ಹೇಳಿದ್ರು. ಇನ್ನೇನು ಅದಕ್ಕೆ ಕಟ್ಟೋದಂತ ನಾನು ತೊಗೊಂಡಿಲ್ಲ. ಸೊ ಇದು ಏನೋ ಈ ಥರ ಬಾಕ್ಸಲ್ಲಿ ಕಳಿಸ್ತಾರೆ, ನಮ್ಮ ಅಡ್ರೆಸ್ಸಿಗೆ ಮೇಲ್ ಅಂದರೆ ಪಾರ್ಸಲ್ ಮಾಡ್ತಾರೆ. ಓಪನ್ ಸೊ ನಮ್ಮ ಕಾಲೇಜಲ್ಲಿ ಗ್ರ್ಯಾಜುಯೇಟ್ ಆದರೆ ಲೈಕ್ BTechಲ್ಲಿ ಗ್ರ್ಯಾಜುಯೇಟ್ ಆದರೆ ಆ ಮೂಮೆಂಟಲ್ಲಿ ಕೊಟ್ಟು ಆ ಮೂಮೆಂಟಲ್ಲಿ ಇಸ್ಕೊಂಬಿಡೋರು. ಇವಾಗ ಅಂದರೆ ಅಲ್ಲಿ ಫೋಟೋ ಸೆಷನ್ ಆದಮೇಲೆ ಸೊ ಅಲ್ಲಿ ಏನು ದುಡ್ಡು ಕಟ್ಟಂಗೆ ಏನಿರಲಿಲ್ಲ. ಆದರೆ ಇಲ್ಲಿ ನಮಗೆ ಓನಾಗಿ ನಾವು ತೊಗೊಬೋದು, ಅದಾದಮೇಲೆ ನಾವೇ ಇಟ್ಕೊಬೋದು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇಟ್ಕೊಬೇಕು. ಸೊ ಅದಕ್ಕಿಂತ ಬೇರೆಯವ್ರ ಹತ್ರ ಇಸ್ಕೊಂಡ್ರೆ ಬೆಟರ್. ಸೊ ಯಾ specs ಇಟ್ಟಿದ್ದೀನಿ. Exactly. Two years masters ಇದಾಯ್ತು. ಸೊ ಇದೇನೋ ಹಾಕೊಳ್ಳೋಕೆ ಗೌನ್, ನಾನು ಮುಳುಗೋಗ್ಬಿಡ್ತೀನಿ ಅನ್ಸುತ್ತೆ ಈ ಗೌನಲ್ಲಿ, ಅಷ್ಟು ದೊಡ್ಡದಾಗಿದೆ. ಜಿಪ್ ಕೊಟ್ಟಿದ್ದಾರೆ, ಕ್ವಾಲಿಟಿ ಚೆನ್ನಾಗಿದೆ. ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಇದನ್ನು. ಇದೇನು ಹಿಂಗಿದೆ, ಓಪನೇ ಇಲ್ಲ ಕೈ. Just we should wear like that. How is it? The sleeves are not supposed to be like that. Then you have to take out your hands from this side. Oh, that from here. Go, okay. That will go back side. Oh. You look like a witch. Shut up. Okay. So ಇದು ಸ್ಲೀವ್ಸ್ ಅಲ್ಲ, ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ, ಇಲ್ಲಿ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕೋಬೇಕು ಅನ್ಕೊಂಡೆ, ಇಲ್ಲೇನು ಓಪನೇ ಇಲ್ಲ ಅನ್ಕೊಂಡೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು ಹಿಂಗೆ ಹಾಕೋಬೇಕಂತ, ಇಲ್ಲ ಹಿಂಗೆ ಹಾಕೋಬೇಕಂತೆ. ಓ ಮೈ ಗಾಡ್, ಇಂಡಿಯಾದಲ್ಲಿ ಬೇರೆ ಥರ ಇರುತ್ತೆ, ಇಲ್ಲೇ ಬೇರೆ ಥರ ಇರುತ್ತೆ. ಆ್ಯಂಡ್ ನೋಡಿ ಹಿಂಗೆ ಕಾಣಿಸ್ತಿದೆ, ಮುಳುಗೋಗ್ಬಿಟ್ಟಿದ್ದೀನಿ ಹಾಕೊಂಡು. ಇದು ನಮ್ಮ ಕಲರ್. ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ಅದಕ್ಕೆ ಇದಕ್ಕೆ ಕೊಟ್ಟಿದ್ದಾರೆ ಆರೆಂಜ್, ಎಲ್ಲೋ ಆರೆಂಜ್
ರೆಡ್ ಇದು ಹೆಂಗೆ ಹಾಕೋಬೇಕು ಮೇ ಬಿ ಹಿಂಗೆ ಅನ್ಸುತ್ತೆ How is this will go back side? Like this? How did they stitch this? Why do you do it? Okay. My dress will only not be seen here. What will I wear then? Maybe if it comes, I'll wear otherwise. Yeah. Okay. ಇದೇನೋ ಹಿಂಗೆ ಹಾಕೋಬೇಕು ಅನ್ಸುತ್ತೆ ನೋಡಿ Maybe university. They won't say like 0.5. ಕಾಣಿಸ್ತಾ ಇದೆಯಾ They want me मतलब चाहती हूँ मेरे आँख ಹಿಂಗೆ ಸೊ ನನ್ನ ಡ್ರೆಸ್ಸೇ ಕಾಣಿಸ್ತಾ ಇಲ್ಲ ನನ್ನ ಡ್ರೆಸ್ಸು ಹೊಸ ಡ್ರೆಸ್ಸು ತಗೊಂಡ್ರು मैं ನೀನು ಬಾರಿ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಿ ನೋಡಿ ಹಿಂಗೆ पहले तो जाना ही था ಕಾಣಿಸ್ತಾ ಇದೀನಾ अभी महंगे आ गई थी मैं फिर आने के बाद पता नहीं क्यों ಸರ್ಕಲೆಲ್ಲ ತೊಗೊಂಡು ಬಂದು ನನಗೆ ಏನೋ ಒಂದು ಬಿಗ್ ಮೆಸ್ ಮಾಡೋಕ್ಕೆ ಇಷ್ಟ ಇಲ್ಲ ಈ ಇರೋ ಲೈಟ್ಸಲ್ಲೇ ಉರಿಸ್ತಾ ಇದ್ದೀನಿ ಈಗ ನಾನೇನ ಸ್ಟೇಟ್ಸ್ ಚೇಂಜ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಏನೂ ತೊಗೊಂಬಂದಿಲ್ಲ ಬರೀ ಸೆಲ್ಫಿ ಸ್ಟಿಕ್ಕಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನೋ ಒಂದು ರಿಂಗು ಥರ ಬರುತ್ತಲ್ಲ ಬ್ರೈಟ್ನೆಸ್ಗೆ ಅದೆಲ್ಲ ತೊಗೊಂಡು ನಾನು ಇಲ್ಲಿ ಇಟ್ಕೊಳ್ಳಿ ನನ್ನ ಮನೆಯಲ್ಲಿ ಇರೋಕ್ಕೆ ಜಾಗ ಒಂದೇ ಒಂದು ಬೆಡ್ ಒಂದು ಹತ್ರ ಬೆಡ್ ಹಾಕೊಂಡು ಮಲ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಇನ್ನೆಲ್ಲಿ ಅದನ್ನೆಲ್ಲ ಇಟ್ಟು ಎಲ್ಲಿವೋ ನಾನು ಇದನ್ನು ಮಾಡೋದು ವೀಡಿಯೋನ ಅದಕ್ಕೆ ನಾನು ಬ್ರೈಟ್ನೆಸ್ ಏನೋ ತಂದಿಲ್ಲ ಒಂದೇ ಒಂದು ಐತೆ ಅಷ್ಟು ಚಿಕ್ಕದು ಅದು ಸಾಕು ಆಮೇಲೆ ಇದು ನೋಡಿ ಇದರಲ್ಲಿ ಅರೇಂಜ್ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಓಕೆ ಐ ಲುಕ್ ಲೈಕ್ ಅ ಗ್ರ್ಯಾಜುಯೇಟ್ ಗರ್ಲ್ Okay, let me do some photo shoots. Anyway, on Saturday I'll do. Saturday ಮಾಡ್ತೀನಿ photo shoots. So okay, let's finish this. I'll take some photos. Okay, ಇದನ್ನ ರಿಮೂವ್ ಮಾಡಿ ಎತ್ತಿಡೋಣ. So ರಿಮೂವ್ ಮಾಡಿ ಎತ್ತಿಕ್ತೀನಿ ಇದನ್ನು ಎಲ್ಲೋಯ್ತು ನನ್ನ ಅದು ಬಾಕ್ಸ್ ಶಟ್ ತಿರ್ಗಾ ಅವಳಿಗೆ ವಾಪಸ್ ಕೊಡಬೇಕು ಓಕೆ ಇಲ್ಲಿದೆ ರಿಮೂವ್ ಮಾಡಿ ಹಂಗೆ ಇಟ್ಬಿಡೋಣ ದೃಷ್ಟಿ ಆಗುತ್ತೆ See exactly. नहीं सैटरडे ना 2 days अಷ್ಟೇ ಇರೋದು Oh my god, एक दिन ऐसा आता है. वही तो. ಮಾಸ್ಟರ್ಸು ಮುಗಿಸ್ಬಿಟ್ಟೆ B.Tech ಮುಗಿಸ್ದೆ ಮಾಸ್ಟರ್ಸ್ ಮುಗಿಸ್ದೆ ಇನ್ನೇನಿದ್ರು ಉತ್ತರ ಕೊಟ್ಟ ಸೊ ಮೈ ಯೂನಿವರ್ಸಿಟಿ ತೋರಿಸೋಣ ಆಮೇಲೆ ತೋರಿಸ್ತೀವಿ ಏನಿಲ್ಲ ಇದ್ರು ಬರೀ ಖಾಲಿ ಪೇಪರ್ ಇಟ್ಟು ಸರ್ಟಿಫಿಕೇಟ್ ನಾವು ತೊಗೊಂಡು ಹಾಕೊಬೇಕು ಏನಿಲ್ಲ ಇದೆ ಇದನ್ನ ನಾನೇ ತಗೊಂಡೋಗ್ಬೇಕಾಗುತ್ತೆ ಅಲ್ಲಿ ಹೋದ್ರಿ ಸ್ಟೇಜ್ ಮೇಲೆ ಹಿಂಗೆ ಇಟ್ಕೊಂಡು ನಿಂತ್ಕೊಬೇಕು ಐ ಫಿನಿಶ್ ಮೈ ಮಾಸ್ಟರ್ಸ್ ಅಂತ ಗಾಳಿ ಬೀಸ್ಕೊಳಕ್ಕೆ ನಾನು ಆಸೆಕ್ಕೆ ಆದರೆ ಬ್ಯಾಡ್ ಜೋಕ್ ಇದಕ್ಕೆ ನಾನು 40 ಲಕ್ಷ ಕಟ್ಟಿದ್ದೀನಿ 2 ವರ್ಷಕ್ಕೆ
Something I'll wear and go. Anyway, gown will be there. No? Something pink color dress or that I wore for late January. That one or that's it. Don't know what to wear. Or I'll go to Ross. So ಇದನ್ನ ಒಳಗಡೆ ಇಟ್ಟು ಬರೋಣ. ನಮ್ಮ ಮನೆ ಫುಲ್ಲು ಮೆಸ್ಸಿ ಬಿಡಿ. ಲೈಕ್ ಬ್ಯಾಚುಲರ್ಸ್ ಮನೆ ಹೆಂಗಿರುತ್ತೆ ಆದರೂ ನೀಟಾಗಿ ಇಟ್ಕೊಂಡಿದ್ದೀನಿ ನಾವು. ಒಂದು ಸ್ವಲ್ಪ ಬ್ಯಾಚುಲರ್ಸ್ ಆಗಿದ್ರು ಅಂದರೆ ನಮ್ಮ ರೂಮ್ ಮಾತ್ರ ಫುಲ್ಲು ಪ್ಯಾಕ್ ಆಗಿದೆ. ಎಲ್ಲೋ ನೋಡೋಕೆ ಹೋಗ್ಬೇಡ್ರಿ. ನನ್ನ ಕ್ಲಾಸೆ ಬಟ್ಟೆ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ಕಾಣಿಸ್ತೀನಿ ನಿಮಗೆ. ನನ್ನ ಬಟ್ಟೆಗಳು ನೋಡಿ 3 ಬ್ಯಾಗಲ್ಲಿ ನಮ್ಮ ಸ್ಟೂಡೆಂಟ್ಸ್ ಲೈಫ್ ಇರುತ್ತೆ. ಎಲ್ಲೋದ್ರೂ ಅಲ್ಲಿ ತೊಗೊಂಡು ಹೋಗ್ತಾ ಇರಬೇಕು. ಪಾನಿಪುರಿ ತಂದು ಇಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಜಾಗ ಇಲ್ಲ ಅಂತ. ಎಲ್ಲ ನೋಡಿ ನನ್ನ ವಿಂಟರ್ ಕ್ಲೋತ್ಸು ಆ್ಯಂಡ್ ವಿಂಟರ್ ಕ್ಲೋತ್ಸ್ ಎಲ್ಲ ಹೆಂಗೆ ಹಾಕಿದ್ದೀನಿ. ಸೊ ಇದನ್ನ ಫ್ಯಾಮಿಲಿ ಇರೋರು ನೋಡಿಬಿಟ್ರೆ ಏನು ಹಿಂಗೆ ಇಕ್ಕೊಂಬಿಡೋರೆ ಅಂತ ಅಂದ್ಕೊಳ್ತೀರಾ. ಅದಕ್ಕೆ ನಾನು ಏನು ತೋರ್ಸೋಕ್ಕೋಗಲ್ಲ. ನನ್ನ ರೂಮೇಲೇನೋ ಪಕೋಡ ಮಾಡಿದ್ದಾಳೆ, ಬಜ್ಜಿ ಮಾಡಿದ್ದಾಳೆ, ಬೋಂಡ ಮಾಡಿ ಚಟ್ನಿ ಮಾಡ್ಕೊಂಡಿದ್ದಾಳೆ. ನಾನೇನು ಮಾಡ್ತಿದ್ದಾಳೆ ಈಗ ಅಡುಗೆನ. ನಾನಿನ್ನ ಏನು ಅಡುಗೆ ಮಾಡ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮಾಡೋಣ ಅಂದ್ಕೊತಿದ್ದೀನಿ. ಪನ್ನೀರ್ ಇದೆ, ಪನ್ನೀರ್ ಕಟ್ ಮಾಡಿ ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡು ನಾನು ಅಂದ್ಕೊತಾ ಇದ್ದೀನಿ. ಅದೇ ಮಾಡ್ತೀನಿ ಈಗ. ಓಕೆ, ಅದೇ ಮಾಡ್ತೀನಿ. ಅದಕ್ಕಿಂತ ಬಾಸ್ಮತಿ ರೈಸ್ ಯೂಸ್ ಮಾಡಿ ಮಾಡೋಣ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಯಾ ಇನ್ನೊಂದೇನು ಹೇಳ್ಬೇಕಂದ್ರೆ, ಸೊ ಜಾಬ್ ವಿಚಾರವಾಗಿ ಹೇಳ್ತಾ ಇದ್ನಲ್ಲ, ಇಲ್ಲಿ USA ಕಂಪನೀಸು ಬ್ಯಾಂಗ್ಳೂರಲ್ಲಿ ಓಪನಿಂಗ್ಸ್ ಇದೆ ಅಂತ. ಸೊ ಲೈಕ್ 2 or 3 ಪೀಪಲ್ ರೆಸ್ಪಾಂಡೆಡ್. ಖುಷಿ ಆಯಿತು. ಏನೋ ಲೈಕ್ ನಾನು ಅಪ್ಲೈ ಮಾಡಿದ್ದೀನಿ ಅಕ್ಕ ಅಂತ. ಥ್ಯಾಂಕ್ ಯು ಸೊ ಮಚ್. ನನಗೆ ಇಷ್ಟ ಲೈಕ್ ಏನೋ ಒಂಥರ ಖುಷಿ ಆಯಿತು. ಆ್ಯಂಡ್ ಇವತ್ತು ಇನ್ನೊಂದು ಕಂಪನಿಗಿದು ಹೇಳಬೇಕಂದ್ರೆ ದೇಸ್ ಲೈಕ್ ವೆಬ್ಸೈಟ್ ಕಾಲ್ಡ್ ವಾಲ್ಮಾರ್ಟ್ ಅಂತ. ಸೊ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ಓಪನ್ ಮಾಡಿ. ಸೊ ಲೈಕ್ ಮೇ ಬಿ ಬ್ಯಾಂಗ್ಳೂರಲ್ಲೆಲ್ಲ ಓಪನಿಂಗ್ ಇರ್ಬೋದು. ಮತ್ತು ನೈಕಿಗೆ ಹೋಗಿ, ಸೊ ಅಲ್ಲೂ ಇದೆ. ಬಿಕಾಸ್ ನಾನು ಓಪನ್ ಮಾಡಿದಾಗ ನಾನು ಅದು ನೋಡಿದ್ದೆ. ಸೊ ಅಲ್ಲಿ ಬ್ಯಾಂಗ್ಳೂರು ಅಂತ ಒಂದಷ್ಟು ಓಪನಿಂಗ್ಸ್ ಇತ್ತು ನೈಕಿಗೂ. ಸೊ ವಾಲ್ಮಾರ್ಟ್ ಆ್ಯಂಡ್ ನೈಕಿ, ಸೊ ಇದೆರಡು ನೋಡಿ ಈ ಸತಿ. ಸೊ ಐ ಗಾಟ್ ಲೈಕ್ ನಮಗೆ ಒಂದು ಕಾಲ್ ಬಂದಿತ್ತು ನೈಕಿಯಿಂದ. ಬಟ್ ನಮ್ದೇನಾಗೋದಂದರೆ, ನಾವು ಈಗ ಸ್ಟೂಡೆಂಟ್ ವೀಸಾದಲ್ಲಿ ಇರ್ತೀವಲ್ಲ. ಸೊ ನಾವು ಮಾರ್ಕೆಟ್ ಏನು ಓಕೆ ಆಗಿದೆ, ಬಟ್ ನಾವು ಸ್ಟೂಡೆಂಟ್ ವೀಸಾದಲ್ಲಿ ಇರ್ತೀವಲ್ಲ. ಸೊ ನಾವು ಸ್ಟೂಡೆಂಟ್ ವೀಸಾದಿಂದ OPTಗೆ, ಅದೇ ಹೇಳಿದ್ನಲ್ಲ ನಾನು ಒಂದು ವೀಡಿಯೋದಲ್ಲಿ, OPTಗೆ ಅಪ್ಲೈ ಮಾಡಿದ್ದೆ. ಲೈಕ್ ಕಾಲೇಜವ್ರು ಏನು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ. ಸೊ ನಾವು OPT ಕಾರ್ಡಲ್ಲಿ ನಾವು ಇರ್ತೀವಿ, ಲೈಕ್ ಸ್ಟೇಟಸ್ ನಮ್ಮದು. ಸೊ 1 year ಆದಮೇಲೆ, ಅಂದರೆ OPT ಅಂದರೆ ಇಟ್ಸ್ ಲೈಕ್ ಅ ಟ್ರೈನಿಂಗ್ ಪೀರಿಯಡ್. 1 year ಟ್ರೈನಿಂಗ್ ಪೀರಿಯಡ್ ಥರ. ಸೊ ಅಲ್ಲಿ ನಮ್ಮ ಪೇರೋಲ್ ಏನು ರನ್ ಮಾಡೋಂಗಿರಲ್ಲ. ಸೊ 1 year ಆಗಿದ ತಕ್ಷಣ, ಅಂದರೆ ನಾನು OPT ಕಾರ್ಡ್ EID ಕಾರ್ಡು 1 year ವ್ಯಾಲಿಡ್ ಇರುತ್ತೆ. ಸೊ ಅದಾಗಿದ ತಕ್ಷಣ ಸೊ ನೆಕ್ಸ್ಟ್ ಇಯರ್ ನಾನು STEM OPTಗೆ ಅಂತ ಅಪ್ಲೈ ಮಾಡಬೇಕು. ಅದನ್ನು ಕಾಲೇಜಿಂದನೇ ಅಪ್ರೂವಲ್ ಮಾಡಬೇಕು. ಅದು ಅಪ್ಲೈ ಎಲ್ಲ ಮಾಡಬೇಕು. ಆದರೆ ಆ ಟೈಮಲ್ಲಿ ನಮಗೆ ಒಂದು ಫರ್ಮ್ ಜಾಬ್ ಇರಬೇಕು, ಇಲ್ಲಾಂದರೆ ಏನನ್ನ ಮಾಡಿ ನಾವು ಅಪ್ರೂವಲ್ ಮಾಡಿಸ್ಕೊಬೋದು. ಬಟ್ ಈಗೇನಾಗ್ತದೆ ಅಂದರೆ, ಸೊ ನಾವು ಅಪ್ಲೈ ಮಾಡಬೇಕು ಅಂದರೆ, ಲೈಕ್ ನಾನು ಹೇಳಿದ್ನಲ್ಲ ಒಂದು ಕಾಲ್ ಬಂದಿತ್ತು ಅಂತ ಒಂದು ಕಂಪನಿದಿಂದ. ಸೊ ಅವ್ರೇನು ಹೇಳಿದ್ರು, ದೇರ್ ಇಸ್ ಓಪನಿಂಗ್, ಬಟ್ ಅವ್ರು ಸ್ಪಾನ್ಸರ್ಶಿಪ್ ಕೊಡೋಲ್ಲ. ಅಂದರೆ ಈಗ ನಾನು OPTಲಿದ್ದೀನಿ. ಸೊ STEM OPTಗೆ ಯಾರನ್ನ ನನಗೆ ಸ್ಪಾನ್ಸರ್ ಮಾಡಬೇಕು. ಸೊ ಅದೇ ಕಷ್ಟ ಆಗ್ತಿದೆ ಸ್ಟೂಡೆಂಟ್ಸ್ಗೆಲ್ಲ. ಸೊ ಸ್ಪಾನ್ಸರ್ ಮಾಡೋಂಗೆ, ನಮಗೇನು ಸ್ಪಾನ್ಸರ್ಶಿಪ್ ಬೇಡ ಅಂದಿದ್ರೆ ಎಷ್ಟೊಂದು ಲಕ್ಷ ಜಾಬ್ಸ್ ಈಗಲೇ ಹಿಂಗಿದೆ US ಅಲ್ಲಿ. ಬಟ್ ಸ್ಪಾನ್ಸರ್ಶಿಪ್ಪಿಂದ ನಮಗೆಲ್ಲ
ಲೈಕ್ ಎಷ್ಟೊಂದು ಜನಕ್ಕೆ ಸ್ಟೂಡೆಂಟ್ಸ್ಗೆ ಕೆಲಸ ಸಿಗ್ತಾಯಿಲ್ಲ. ಇಟ್ಸ್ ಆಲ್ ಅಬೌಟ್ ಸ್ಪಾನ್ಸರ್ಶಿಪ್. ನಾವು ಏನಾನ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ರೆ US ಅಲ್ಲಿ ಆರ್ ಲೈಕ್ ಸಿಟಿಸನ್ಸ್ ಆಗಿದ್ರೆ ನಮಗೆ ಈಸಿಯಾಗಿ ಕೆಲಸ ಸಿಕ್ಬಿಡುತ್ತೆ ಯಾವುದೇ ಆಗಲಿ, ಆ್ಯಂಡ್ ವಿತ್ ಗುಡ್ ಸ್ಯಾಲ್ರಿ. ಬಟ್ ನಾವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ ನಮಗೆ ಸ್ಪಾನ್ಸರ್ಶಿಪ್ ಬೇಕು. ಅವ್ರು ಲೈಕ್ ಆ ಕಂಪನಿಯವರು ನನ್ನ H1B ಅಂತ ಇದೆಲ್ಲ ಅದು ಸ್ಪಾನ್ಸರ್ಶಿಪ್. ಸೊ ಅದು ಲೈಕ್ ಲೈಕ್ ಈಗ OPT ಆದಮೇಲೆ STEM OPTಗೆ ಅವರೇ ಸ್ಪಾನ್ಸರ್ ಮಾಡಬೇಕು ಆ ಕಂಪನಿ, ಪರ್ಟಿಕ್ಯುಲರ್ ಕಂಪನಿ. ಸೊ ಅದಾದಮೇಲೆ H1Bಗೆ ಏನಾನ ಪ್ರೊಸೀಜರ್ಸ್ ಮಾಡಬೇಕಂದ್ರೆ ಅವರೇ ಮಾಡಬೇಕು ಆ ಕಂಪನಿ. ಸೊ ಇದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಕಂಪನಿದು. ಸೊ ಅದಕ್ಕೆ ಒಂದು ಸರ್ಟನ್ ಕಂಪನೀಸ್ ಸ್ಪಾನ್ಸರ್ಶಿಪ್ ಕೊಡಲ್ಲ. ಸೊ ನೀವು ವರ್ಕ್ ಮಾಡೋವರೆಗೂ ವರ್ಕ್ ಮಾಡಿ, ನಮಗೆ ಬೇಡ ಅಂದಾಗ ತೆಗೆದಾಕ್ಬಿಡ್ತಾರೆ. ಸೊ ಹಾಗೆ ಇರುತ್ತೆ ಇಲ್ಲಿ ಲೈಕ್ ರೂಲ್ಸ್ ಎಲ್ಲ. ಸೊ ಅದಕ್ಕೆ ನನ್ನ ಕಾಲ್ ಬಂದಿತ್ತು ಅನ್ನೋಲ್ಲ. ಸೊ ಅವ್ರು ಕೇಳಿದ್ರು ನಿಮ್ಗೆ ಸ್ಪಾನ್ಸರ್ಶಿಪ್ ಬೇಕಾ ಅಂತ. ನನಗೆ ಅಫ್ಕೋರ್ಸ್ ಬೇಕೇ ಬೇಕು ನೆಕ್ಸ್ಟ್ ಇಯರ್ಗೆ, ಇಲ್ಲಾಂದರೆ ನಾನು ಹೆಂಗೆ ಅಪ್ಲೈ ಮಾಡಲಿ? ಲೈಕ್ ಇಲ್ಲಿರ್ಬೇಕಾದ್ರೆ ನನ್ನ ಸ್ಟೇಟಸ್ಸು ಆ್ಯಕ್ಟಿವ್ ಆಗಿರಬೇಕಲ್ವಾ. ಸೊ ಸ್ಪಾನ್ಸರ್ಶಿಪ್ ಬೇಕಾ ಅಂತ ಕೇಳಿದ್ಕೆ ನಾನು ಬೇಕು ಅಂದೆ. ಸೊ ಅವ್ರು ಹೇಳಿದರು ಇಟ್ಸ್ ಜಸ್ಟ್ ಲೈಕ್ ಅದು ನಾನು ಅಪ್ಲೈ ಮಾಡಿದ್ದೀವಿ ಕಾಂಟ್ರಾಕ್ಟ್ ಜಾಬ್ಗೆ. ಸೊ ಕಾಂಟ್ರಾಕ್ಟ್ ಜಾಬ್ ಅಂದರೆ 12 months ಪೀರಿಯಡ್ ಇರುತ್ತೆ. ಸೊ ಲೈಕ್ 12 months ಅಷ್ಟೇ ನಿಮಗೆ ಆ ಕೆಲಸದಲ್ಲಿರೋದು. ಸೊ ಇಟ್ಸ್ ಲೈಕ್ ಇಲ್ಲಿ ಕಾಂಟ್ರಾಕ್ಟ್ ಜಾಬು ಮತ್ತು ಫುಲ್ ಟೈಮ್ ಅಂತ 2 types ಇರುತ್ತೆ. ಸೊ ಕಾಂಟ್ರಾಕ್ಟಲ್ಲಿ ನೀವು ಅವ್ರು ಎಷ್ಟು ಮಂತ್ಸ್ ಕಾಂಟ್ರಾಕ್ಟಲ್ಲಿ ಇರಬೇಕು ಅಂತ ಇರುತ್ತೆ. ಅಲ್ಲಿ ಬಾಂಡ್ ಏನೋ ಬರೆಸ್ಕೊಳ್ತಾರೆ. ಆ್ಯಂಡ್ ಇದು ಫುಲ್ ಟೈಮ್. ಸೊ ಫುಲ್ ಟೈಮ್ ಅಂದರೆ ಲೈಕ್ ಏನು ಫುಲ್ ಟೈಮ್ ಲೈಕ್ ಅವರೇ ಸ್ಪಾನ್ಸರ್ ಮಾಡ್ತಾರೆ. ಆಮೇಲೆ ಫುಲ್ ಟೈಮ್ ಜಾಬ್ ಇರುತ್ತೆ. ನಿಮ್ಮನ್ನೇನು ಅಷ್ಟು ಈಸಿಯಾಗಿ ತೆಗೆದಾಕಲ್ಲ, ಲೈಕ್ ಒಂದು ಸೆಕ್ಯೂರ್ಡ್ ಜಾಬ್ ಥರ ಅದು. ಬಟ್ ಆ ಫುಲ್ ಟೈಮ್ ಜಾಬ್ ಬರೋದಂದ್ರೆ ತುಂಬ ಕಷ್ಟ. ಅಲ್ಲಿ ಇಂಟರ್ವ್ಯೂಸ್ ನಿಮ್ಗೇನಾದ್ರು ಇಂಟರ್ವ್ಯೂ ಬಂದ್ರೂ 2-3 months ಅವರು 2 rounds 3 rounds 4 rounds ಆ ಥರ ಇಂಟರ್ವ್ಯೂ ತೊಗೊಂಡು 2-3 months ಆದಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಸೊ ಫುಲ್ ಟೈಮ್ ಬರೋದು ತುಂಬ 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 ಕಷ್ಟ. ಸೊ ಅದಕ್ಕೆ ಎಲ್ಲ ಕಾಂಟ್ರಾಕ್ಟ್ ಜಾಬ್ಸ್ ಆಲ್ಮೋಸ್ಟ್ ನೋಡಿ ಎಷ್ಟೊಂದು ಸ್ಟೂಡೆಂಟ್ಸು 12 months ಕಾಂಟ್ರಾಕ್ಟು, 9 months ಕಾಂಟ್ರಾಕ್ಟು, 11 months ಕಾಂಟ್ರಾಕ್ಟ್ ಅಂತ ಮಾಡ್ತಾ ಇರ್ತಾರೆ. ಕೆಲಸ ಸಿಗುತ್ತೆ ಬಟ್ ಕಾಂಟ್ರಾಕ್ಟಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಕಾಂಟ್ರಾಕ್ಟ್ ಲೈಕ್ ಅದು ನಾನು ಅಪ್ಲೈ ಮಾಡಿದ್ದು ಕಾಂಟ್ರಾಕ್ಟ್ ಜಾಬು. ಅವರು ಹೇಳಿದ್ರು ಲೈಕ್ ದಿಸ್ ಇಸ್ ಅ 12 months ಕಾಂಟ್ರಾಕ್ಟ್ ಜಾಬು, ಆದರೆ ಸ್ಪಾನ್ಸರ್ಶಿಪ್ ಕೊಡೋಕ್ಕಾಗಲ್ಲ, ನೀವು ಸ್ಪಾನ್ಸರ್ಶಿಪ್ ಮಾಡ್ಕೊಬೇಕು ಅಂತ. ನಾನು ಎಲ್ಲಿಂದ ಹೋಗಲಿ ಆವಾಗ. ಆ್ಯಂಡ್ ಲೈಕ್ ಅದು ಕಾಲೇ ಇದಾಯಿತು. ಸೊ ಅದಕ್ಕೆ ಫುಲ್ ಟೈಮ್ ಇಸ್ ಬೆಟರ್ ದೆನ್ ಕಾಂಟ್ರಾಕ್ಟ್ ನನಗೆ ಅನಿಸಿದ್ದು. ನನಗೆ ಅನಿಸಿದೆ ಅಂದರೆ ಸೊ ಫುಲ್ ಟೈಮ್ ಬೆಟರು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾ ಲೆಟ್ಸ್ ಸಿ. ಅದಕ್ಕಿಂತ ಮುಂಚೆ ನಾನು ಆಫರ್ ಲೆಟರ್ ಎಲ್ಲ ಅಪ್ಲೈ ಮಾಡಬೇಕು. ಲೈಕ್ ನನ್ನ ಮಾಸ್ಟರ್ಸ್ ಮುಗಿಸಿ ನಾನು OPT ಕಾರ್ಡ್ ಅಪ್ಲೈ ಮಾಡಿದ್ಮೇಲೆ ಸೊ ಅಲ್ಲಿ ನನಗೆ ಆ ಡೇಟಿಂದ ನಂಗೆ 3 months ಟೈಮ್ ಇರುತ್ತೆ ಕಾಲೇಜ್ಗೆ ಒಂದು ಆಫರ್ ಲೆಟರ್ ಸಬ್ಮಿಟ್ ಮಾಡೋದು. ಅಂದರೆ ಆಫರ್ ಲೆಟರ್ ಅಂದರೆ ನಾನು ಕೆಲಸ ಸಿಕ್ಕಿದೆ ಅಂತ. ಸೊ ಆಫರ್ ಲೆಟರ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನಾವು ತಿರ್ಗಾ ಇಂಡಿಯಾಗೆ ಬ್ಯಾಕ್, ರಿಯಾಲಿಟಿ ಹೇಳ್ತಾ ಇದ್ದೀನಿ, ಟ್ರೂತ್ ಹೇಳ್ತಾ ಇದ್ದೀನಿ, ಇಂಡಿಯಾಗೆ ವಾಪಸ್ ಹೋಗಬೇಕು. ಸೊ ಇದನ್ನು ತಡೆಗಟ್ಟಕ್ಕೆ ನಮಗೊಂದು ಲೈಕ್ ಇಲ್ಲಿ ನೋಡಿ ಕನ್ಸಲ್ಟೆನ್ಸೀಸ್ ಅಂತ ಇರುತ್ತೆ. ಸೊ ಲೈಕ್ ಇಲ್ಲಿ ಜಾಬ್ ಹುಡ್ಕೊಡೋದು ಅಂತ. ಸೊ ಜಾಬ್ ಹುಡ್ಕೊಡೋದು ಅವರೆಲ್ಲ ನೋಡ್ಕೊಂಡು ಲೈಕ್ ಜಾಬ್ ಹುಡ್ಕೊಡ್ತಾರೆ ಅಷ್ಟೇ. ಸೊ ಆಮೇಲೆ ಅವರು ಒಂದಿಷ್ಟು ಅಂತ ಪರ್ಸೆಂಟೇಜ್ ತೊಗೊಳ್ತಾರೆ ದುಡ್ಡನ್ನ. ನಮಗೇನ ಇನ್ ಕೇಸ್ ಜಾಬ್ ಬಂದರೆ ಸೊ ಅವರು ಒಂದಿಷ್ಟು 20% 30% ಅಂತ ತೊಗೊಳ್ತಾರೆ. ಆ ಥರ ಎಲ್ಲ ಇದೆ. ಸೊ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಇನ್ US. ಅದೊಂದೇ ಅಲ್ಲ, ಬೇಜಾನಿದ್ದಾವೆ. ಆ್ಯಂಡ್ ಇಷ್ಟೇ ನಡೆದಿದ್ದು ಈ ಟೈಮಲ್ಲಿ. ಐ ಮೀನ್ ದೀಸ್ ಮೆನಿ ಡೇಸ್. ಆ್ಯಂಡ್ ಬರೀ ಬ್ಯುಸಿ ಆಯಿತು. ಇನ್ನೇನು ಹೇಳಬೇಕು. ಅದೇ ಫುಲ್ ಟೈಮ್ ಇಸ್ ಬೆಟರ್ ದೆನ್ ಕಾಂಟ್ರಾಕ್ಟ್ ಜಾಬ್ಸು. ಕಾಂಟ್ರಾಕ್ಟ್ 12 ತಿಂಗಳು ಮಾಡಿಬಿಟ್ಟು ತಿರ್ಗಾ ನಾವು ಇನ್ನೊಂದು ಜಾಬ್ ಹುಡ್ಕೊಬೇಕು. ಸೊ ಅದು 12 ತಿಂಗಳು ಮುಗೀತು ಅಂದ್ಕೊಳ್ಳಿ. ಸೊ ಇನ್ನೊಂದು ಅಷ್ಟೊತ್ತಿಗೆ ನಾವು ಇನ್ನೊಂದು ಜಾಬ್ ಹುಡ್ಕೊಬೇಕು. ಸೊ ಲೈಕ್ ಅಗೇನ್ ರಿಪೀಟೆಡ್ ಪ್ರೋಸೆಸ್ಸು. ಅದಕ್ಕಿಂತ ಫುಲ್ ಟೈಮ್ ಅಂದರೆ ಬೆಟರ್ ಅಂತ ನನಗನ್ಸಿ ಲೈಕ್ ಫುಲ್ ಟೈಮ್ಗೆ ಅಂತ. ಇನ್ನು ನಾನು ಯಾವ ಕನ್ಸಲ್ಟೆನ್ಸಿಗೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬೇಕು. ಹುಡುಕ್ತಾ ಇದ್ದೀನಿ ವಿಚ್ ಇಸ್ ಬೆಸ್ಟ್ ಅಂತ. ಐ ಡೋಂಟ್ ಬಿಕಾಸ್ ಆಫರ್ ಲೆಟರ್ ಅಪ್ಲೈ ಮಾಡಬೇಕಲ್ಲ, ನೆಕ್ಸ್ಟ್ ಮಂತೇ ಅಪ್ಲೈ ಮಾಡಬೇಕು. ಸೊ ಇಟ್ಸ್ ಗೋಯಿಂಗ್ ಆನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ಅಡುಗೆ ಮಾಡ್ತೀನಿ. ಸಿ ಯು.
ಸೊ ಫ್ರೈಡ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಪನ್ನೀರ್ ಇತ್ತು, ಸೊ ಪನ್ನೀರ್ ಕಬಾಬ್ ಥರ ಮಾಡಿ ಅದಕ್ಕೆ ಫ್ರೈಡ್ ರೈಸ್ ಮಾಡಿದೆ. ಸೊ ಇಲ್ಲಿ ನೋಡಿ ಎಲ್ಲ ಸಾಸ್ ಹಾಕಿ. ಸೊ ಇದು 199 ಪಟೇಲ್ ಬರೋದ್ರಲ್ಲಿ ಸಿಗುತ್ತೆ. ಯಾವಾಗ ಏನು ಫ್ರೈಡ್ ರೈಸ್ ತಿನ್ಬೇಕನ್ಸಿದ್ರೆ ಸ್ಟ್ರೀಟ್ ಸ್ಟೈಲು, ಸೊ ನಾನು ಮಾಡ್ಕೊತೀನಿ. ಬಟ್ ಪನ್ನೀರ್ ಹಾಕಿ ಲೈಕ್ ಏನು ಪನ್ನೀರ್ ನೋಡಿ ತೋರಿಸ್ತೀನಿ. ಸೊ ಕಬಾಬ್ ಪೌಡರ್ ಇತ್ತು. ಇದು ಎಲ್ಲ ಸ್ಟೇಟಲ್ಲೂ ಸಿಗೋಲ್ಲ, ನಾನು ಎಲ್ಲ ಸ್ಟೇಟಲ್ಲೂ ಸಿಗುತ್ತೆ ಅಂದ್ಕೊಂಡೆ ಕಬಾಬ್ ಪೌಡರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಸಿಗೋದು, ಅದು ಬೆಂಗಳೂರಲ್ಲಿ, ಇನ್ನೆಲ್ಲೂ ಸಿಗೋಲ್ಲ ನಿಜ. ಹೈದ್ರಾಬಾದಲ್ಲಿ ಎಲ್ಲೂ ಸಿಗೋಲ್ಲ, ಜಸ್ಟ್ ಕರ್ನಾಟಕ ಅದು. ಹಾಟ್ ಸಾಸ್ ಮುಗ್ದೋಗಿದೆ, ತರಬೇಕು. ನೀರು ಹಾಕಿದ್ರೆ ಏನಾಗುತ್ತಾ? ಸ್ವಲ್ಪ ಇದೆ, ನೀರು ಹಾಕಿ ಬಿಸಾಕ್ಬಿಡ್ತೀನಿ. ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತಂತ. ಏನಕ್ಕೆ ಒಂದು ಸ್ವಲ್ಪ ಇದೆ ಬಿಸಾಕೋದು. ಓಕೆ, ಏನಾಗಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಗುತ್ತೆ. ಸೊ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ನಾರ್ಮಲ್ ರೈಸ್ ನಾನು ಸೋನಾ ಮಸೂರಿ ತಿಂತೀನಿ, ಬಟ್ ಇವಾಗ ಇದಕ್ಕೆ ಸೋನಾ ಮಸೂರಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಬಾಸ್ಮತಿ ಬೇಯಿಸ್ಕೊಂಡೆ ಸಪ್ರೇಟಾಗಿ. ಕುಕ್ಕರಲ್ಲಿ ಹಾಕಿರಲಿಲ್ಲ, ಸಪ್ರೇಟಾಗಿ ಬೇಯಿಸ್ಕೊಂಡೆ. ಆಗಿದೆ. ಸೊ 9:30 ಆಗ್ತಾಯಿದೆ. ಟೈಮ್ ನೋಡಿ 9:30 ಕಾಣಿಸ್ತಿದೆಯಾ? 9:30 ಈಗ ಅಡುಗೆ ಮಾಡ್ತಾಯಿದ್ದೀನಿ. ತಿನ್ನಲ್ಲ ಈಗ, ಸುಮ್ಮನೆ ನಾಳೆ ತಿಂತೀನಿ. ನಾಳೆಗೆ ಮಾಡ್ತಾ ಇರೋದು. ಸ್ಟೂಡೆಂಟ್ಸ್ ಲೈಫ್ ಹಿಯರ್. ಅಡುಗೆ ಮಾಡ್ಕೊಳ್ಬೇಕು, ಆಚೆ ಹೋಗಬೇಕು, ಸ್ಟಡಿ ಮಾಡಬೇಕು, ಎಲ್ಲ ಮಾಡಿ ನಾವೇ ಮಾಡಬೇಕೆಲ್ಲನೂ. ಸೊ ಡಾನ್ ನಮ್ಮದು ಡನ್. ಓಕೆ, ಸೊ ಇದಾಗಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಎಮ್ಮಿ ಆಗಿದೆ, ಸಕ್ಕತ್ತಾಗಿ ಬಂದಿದೆ. ಪೆಪ್ಪರ್ ಪೌಡರ್ ಹಾಕೋದು ಮಾಡ್ತಿದ್ದೀನಿ. ಮಾತಾಡ್ಕೊಂಡು ಪೆಪ್ಪರ್ ಪೌಡರ್ ಹಾಕೋದು ಮಾಡ್ತಿದ್ದೀನಿ. ಪೆಪ್ಪರ್ ವಿಲ್ ಗಿವ್ ಸೋ ಗುಡ್ ಟೇಸ್ಟ್ ಲಿಟ್ರಲಿ. ನನಗೊಂದು ಡಿಶ್ ಬರುತ್ತೆ, ಲೈಕ್ ಸೂಪು, ಕಾರ್ನ್ ಸೂಪು. ಒಂದು ಬ್ರಾಹ್ಮಿನ್ಸ್ ಮದುವೆಗೆ ಹೋಗಿದ್ದೆ ನಾವಪ್ಪ. ಅಂದರೆ ಬ್ರಾಹ್ಮಿನ್ಸ್ ಅವರು ಬೇರೆ ಜನರನ್ನ ಕರೆಯಲ್ಲ ಅವ್ರ ಮದುವೆಗೆ, ಆದರೆ ಅವ್ರ ಊಟ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇಟ್ ವಿಲ್ ಬಿ ದ ಬೆಸ್ಟ್ ಫುಡ್ ಎವರ್ ಯು ಹ್ಯಾವ್ ಟ್ರೈಡ್ ಅಂದ್ಕೊತೀನಿ. ಅವ್ರು ಮಾಡೋದೇ ಒಂದು 10-15 ಐಟಮ್ ಆದ್ರೂ ಪರ್ಫೆಕ್ಟಾಗಿ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ದ ಬೆಸ್ಟ್ ಮೀಲ್ ಇನ್ ಯುವರ್ ಲೈಫ್ ಅಂತ ಅಂದ್ಕೊಂಬಿಡ್ತೀನಿ. ಲೈಕ್ ನಾವಪ್ಪಾಗ ಒಂದು ಸ್ವಲ್ಪ ಕ್ಲೋಸು. ಸೊ ಅವರು ಬ್ರಾಹ್ಮಿನ್ಸು, ಅದಕ್ಕೆ ನಮ್ಮನ್ನು ಕರೆದಿದ್ರು. ಮದುವೆ ಜಾಸ್ತಿ ಜನನ ಕರೆಯಲ್ಲ ಬೇರೆಯವ್ರು, ಅಂದರೆ ಅವ್ರ ರಿಲೇಟಿವ್ಸ್ ಬಿಟ್ಟು ಬೇರೆಯವ್ರನ್ನ ಯಾರನ್ನೂ ಕರೆಯಲ್ಲ. ಆ್ಯಂಡ್ ದಟ್ ಡೇ ಐ ಟ್ರೈಡ್ ಕಾರ್ನ್ ಸೂಪ್. ಇಟ್ ವಾಸ್ ದ ಬೆಸ್ಟ್ ಕಾರ್ನ್ ಸೂಪ್ ಎವರ್ ಐ ಏಟ್. ಆ್ಯಂಡ್ ಆಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ವಿಲ್ ಶೋ ಯು ಗೈಸ್ ಹೆಂಗೆ ಮಾಡೋದಂತ. ಮಾಡ್ಕೊತೀನಿ ಕೋಲ್ಡ್ ಟೈಮಲ್ಲಿ, ಸೂಪರಾಗಿರುತ್ತೆ. ಆ್ಯಂಡ್ ಫಾರ್ ಸ್ಟೂಡೆಂಟ್ಸ್ ಎಕ್ಸ್ಪೆಷಲಿ ಅವ್ರಿಗೊಂದು ಲೈಕ್ ಇಮಿಡಿಯೇಟಾಗಿ ಇಡ್ಲಿ ಮಾಡಬೇಕಂದ್ರೆ ಹೇಗೆ ಅಂತ ಅದು ನಾನು ಕಂಡ್ಕೊಂಡಿದ್ದು ಇಲ್ಲಿಗೆ ಬಂದಮೇಲೆ. ಬಿಕಾಸ್ ಇಲ್ಲೊಂದು ಪೌಡರ್ ಸಿಗುತ್ತೆ ಇಡ್ಲಿ ರೆಡಿಮೇಡ್ ಮಿಕ್ಸ್ ಅಲ್ಲ, ಲೈಕ್ ಬ್ಯಾಟರ್ ಬರುತ್ತಲ್ಲ ಆ ಥರ ಅಲ್ಲ. ಬ್ಯಾಟರ್ ಅಂದರೆ 1 ವಾರ 2 ವಾರ ಇದ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ. ಆದರೆ ಇದೇನಂದರೆ 3 ತಿಂಗಳು 6 ತಿಂಗಳು ಬೇಕಂದ್ರೆ ಇಟ್ಕೊಂಡು ನೀವು ಇಮಿಡಿಯೇಟಾಗಿ ಬೇಕಂದ್ರೆ ಮಾಡ್ಕೊಂಡು ಪೌಡರ್ ಥರ ಬರುತ್ತೆ. 1 ಅವರ್ ನೆನಾಕೋದು, ಆಮೇಲೆ ಇಡ್ಲಿ ಬೇಕೋ ಇಡ್ಲಿ, ದೋಸೆ ಬೇಕೋ ದೋಸೆ ಮಾಡ್ಕೊಂಡು ತಿನ್ಬೋದು. ಇಟ್ಸ್ ಅ ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಎಕ್ಸ್ಪೆಷಲಿ. ಬಿಕಾಸ್ ಈಗ ನಿಮಗೆ ಏನೋ ಸಡನ್ನಾಗಿ ಇಡ್ಲಿ ತಿನ್ಬೇಕನ್ಸೆ 1 ಅವರಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ದಟ್ಸ್ ದ ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಎಕ್ಸ್ಪೆಷಲಿ. ದಿಸ್ ಇಸ್ ಎನಫ್. ಇಟ್ ಈಸ್ 3 ಗ್ಲಾಸ್ ಹಾಕಿದ್ದೀನಿ. ಇಟ್ಸ್ ಲುಕ್ಸ್ ಲೈಕ್ ಗೋಬಿ ಅಲ್ವಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಬೆಸ್ಟ್, ಚೆನ್ನಾಗಿದೆ. ಲೆಟ್ ಮಿ ಪುಟ್ ರೈಸ್. ನೋಡಿ ಇಲ್ಲಿ ರೈಸ್ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಲೈಕ್ ಏನು ಕುಕ್ಕರಲ್ಲಿ ಹಾಕಕ್ಕೆ ಹೋಗಿಲ್ಲ.
ಬರ್ತಾರೆ. ಬಾಸ್ಮತಿ ರೈಸ್ ಓಕೆ. ಒಂದ್ಸತಿ ನಾಲಿಗೆ ತಿರ್ಗೋದೇ ಇಲ್ಲ, ಹಂಗೆ ಟ್ವಿಸ್ಟ್ ಆಗುತ್ತೆ. ಓಕೆ ಡನ್. ಹೋಪ್ಫುಲಿ ರೈಸ್ ಇಲ್ಲ, ಒಂದು ಸ್ವಲ್ಪ ರೈಸ್ ತೊಗೊಂಡ್ಬಿಡ್ತೀವಿ. ನನ್ನ ಫ್ರೆಂಡು ಸಾಂಬಾರು ದಾಲ್ ಮಾಡಿದಾಳಂತೆ, ತೊಗೊಂಡು ಅದಕ್ಕೆ ಆ ದಾಲಲ್ಲಿ ಒಂದು ಸ್ವಲ್ಪ ತಿನ್ನೋಣ ಅಂತ ರೈಸ್ ತೊಗೊಳ್ತಾ ಇದ್ದೀನಿ ಔಟ್ಸೈಡ್. ಓಕೆ, ಇಷ್ಟು ಸಾಕು ಅನ್ಸುತ್ತೆ ಆ ದಾಲಿಗೆ. ದಾಲ್ ಚೆನ್ನಾಗಿ ಮಾಡ್ತಾಳೆ, ದಾಲ್ ಪರ್ಫೆಕ್ಟಾಗಿದೆ. ಸುತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲೆಟ್ ಮೀ ಟ್ರೈ. ಹಿಂಗೆ ಹಾಕ್ಬಿಡೋಣ. ಬಾಯ್. ಸಾರಿ, ಸ್ಪೂನ್ ಇದೆ. ಇಟ್ಸ್ ರಿಯಲಿ ಗುಡ್, ಲಿಟ್ರಲಿ ಇಟ್ಸ್ ರಿಯಲಿ ಗುಡ್. ಫ್ಲೇವರ್ ಎಲ್ಲ ಸಕ್ಕತ್ತಾಗಿ ಬರ್ತಾಯಿದೆ. ಪನ್ನೀರ್ ನೋಡಿ, ಪನ್ನೀರ್ ಮಾಡಿದ್ದೀನಲ್ಲ, ಕಬಾಬ್ ಮಾಡಿ ಹಾಕಿದ್ದೀನಿ. ಕಬಾಬ್ ಪೌಡರ್, ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ, ಅದು ಹಾಕಿ. ಐ ಆಮ್ ದ ಬೆಸ್ಟ್ ಕುಕ್ ಇನ್ ದ ವರ್ಲ್ಡ್. ಇಟ್ಸ್ ರಿಯಲಿ ಗುಡ್. ವೆಜಿಟೇಬಲ್ಸ್ ಎಲ್ಲ ಹಾಕಿ. ಪನ್ನೀರ್ ಇಸ್ ಗುಡ್ ಫಾರ್ ಹೆಲ್ತ್. ಪನ್ನೀರ್ ಪ್ರೋಟೀನು, ಸೊ ಪ್ರೋಟೀನು ನೋಡಿ, ಪ್ರೋಟೀನ್, ವೆಜಿಟೇಬಲ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಒಳ್ಳೆಯದು ಫುಡ್ಡು. ಸೊ ಐ ಆಮ್ ಈಟಿಂಗ್ ಗುಡ್ ಫುಡ್. ಲವ್ ದಿಸ್, ಇಟ್ಸ್ ಗುಡ್. ಬಸ್ ನಿಮ್ಗೊಂದು ತೋರಿಸ್ಬೇಕು. ನೆನ್ನೆ ಸುಟ್ಟು ಚಪಾತಿ ಮಾಡಿದ್ದೆ, ಹಪ್ಪಳ ಆಗ್ಬಿಟ್ಟೈತೆ. ಹಿಂಗೆ ತಿನ್ನೋದಿದೆ, ಬಿಸಾಕ್ತೀನಿ ಈಗ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಕೀಪ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಓಕೆ, ಬಾಯ್ ಬಾಯ್. ತಗ್ಗದಲ್ಲೇ